ಜಗತ್ತಿನಲ್ಲಿ ನೋಡ್ರಿ, ಸಮಾಚಾರ, ವಿಚಾರ, ಪ್ರಚಾರ. ಬೆಳಗಾವಿ ಬಂದ್ವಿ, ನಮ್ಮ ತಿಪ್ಪೇಸ್ವಾಮಿ ಬಂದ್ವಿ, ಒಂದು ಸಮಾಚಾರ. ಸ್ವಾಮಿ ಕೋಡಿಮಠ ಸ್ವಾಮಿ ಬಂದರು, ಅವ್ರ ಶಿಷ್ಯರಾಗಿ ಬಂದರು, ನಾವೆಲ್ಲ ಒಂದು ಸಮಾಚಾರ. ಪ್ರಚಾರ, ನೀವು ಕೊಟ್ರಿ, ಬಂದರು, ಪೂಜೆ ಮಾಡಿರು, ಹೋದ್ವಿ. ವಿಚಾರ, ಯಾಕೆ ಬಂದರು, ಏನು ಬಂದರು, ಏನು ವಿಚಾರ. ಇನ್ನೊಂದಿದೆ ಬಹಳ ದೊಡ್ಡದು, ಅಪಪ್ರಚಾರ. ಅದು ಕಡೆಗೆ ಬರ್ಬೇಕದು. ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ. ಈ ಮೊದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿಗೆ, ಅದು ಬರೋತ್ತಿಗೆ ಸತ್ಯ ಇರ್ತಾರೆ, ಸತ್ಯ ಮುಟ್ಟತ್ತಿಗೆ. ಹಾಗೆ ಎಲ್ಲಿವರೆಗೆ ಜನರಿಗೆ ನೈಜವಾದ ಜ್ಞಾನ ಮತ್ತೆ ಯಾವುದನ್ನ ಇನ್ನೊಂದು ಹೇಳ್ತಾ ಇರ್ತಾರೋ ಈ ಬುದ್ಧಿವಂತರು, ಮಾಡಿದಾರ ಪಾಪ ಆಡ್ದಾರ ಭಯ ಬಿಡೋ, ನೀನ್ ಯಾಕೆ ಮಾತಾಡ್ತೀಯ, ನಿನಗೆ ಬರುತ್ತೆ ಅಂತಾರೆ. ಹಂಗಲ್ಲದು. ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು. ಅವ್ರು ತಪ್ಪು ಮಾಡಿ ಇನ್ನೊಬ್ರು ಬಾಯಿ ಮುಚ್ಚಕ್ಕೆ. ಅದೇನು, ಮಾಡಿದವರು ಪಾಪ ಆಡ್ದಾರ ಬಾಯಾಗಲ್ಲ, ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ. ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ, ನಾನು ತಪ್ಪು ಮಾಡೋದು ಹೇಳ್ತಿರಲ್ಲ, ಅದು ಅಪಪ್ರಚಾರ. ಅದಕ್ಕೆ ಪಾಪ ಇದು ತಲೆತಲಾಂತರದಿಂದ ಬಂತಿದ್ದು. ಮಾಡಿದಾರ ಪಾಪ ಆಡ್ ಬಿಡ ಮರ, ಯಾಕೆ ಮಾತಾಡ್ತೀಯ ಅವನ ಪಾಪ ನೀನು, ಹಂಗಿಲ್ಲವೇ ಇಲ್ಲ. ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ. ನೀವೇನೂ ತಪ್ಪು ಮಾಡಿದ್ರೆ ಅಪಪ್ರಚಾರ ಮಾಡಿದ್ರೆ ಪಾಪ ಬರುತ್ತೆ ಅವನಿಗೆ. ಇಂಥ ಬುದ್ಧಿಜೀವಿಗಳು ಇದಂತ ಹೇಳಿಬಿಟ್ಟು ಇನ್ನು ಜನಸಾಮಾನ್ಯ ಸುಮ್ಮನೆ ಮಾಡ್ಬಿಡ್ತಾರೆ. ಎಲ್ಲ ಹೇಳ್ತಾರೆ, ಸುಮ್ಕಿರೋ ಮರ ಹಾಳಾಗೋಲಿ, ಅವ್ರ ಪಾಪ ನಿನ್ ಬಾಯಿಗೆ ಹಾಕಿ. ರೋಗ ರುಜಿನಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದ್ರೊಳಗೆ. ಆಮೇಲೆ ಅಲ್ಪ ಆಯುಷ್ಯಗಳು ಕಮ್ಮಿ ಆಗ್ತಾ ಇದೆ. ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ, ಹೆಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಾ ಇದ್ದಾನೆ. ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ. ಮತ್ತು ಒಳ್ಳೆ ದಿನಗಳು ಇದಾವೆ, ಇಲ್ಲ ಅಂತ ನಾನು ಹೇಳಲ್ಲ, ಒಳ್ಳೇದು ಇದ್ದಾವೆ. ವಿಶೇಷವಾಗಿ ಬೆಳಕು ಕಪ್ಪು ನಾವು ಹೊರೆ ಮಾಡಿದಾಗ ಕಪ್ಪೇ ಜಾಸ್ತಿ ಸ್ವಲ್ಪ.